ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು IBPS ನಲ್ಲಿ ಬಿಟ್ಟಿರುವ ಟೋಟಲ್ 11,000ಕ್ಕಿಂತ ಹೆಚ್ಚು ಪೋಸ್ಟ್ಗಳನ್ನು ಹೇಗೆ ಅಪ್ಲೈ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಎಲ್ಲ ಸ್ಟೇಟ್ ವೈಸ್ ಬೇರೆ 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 ರಿಕ್ವೈರ್ಮೆಂಟ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿಕೊಳ್ಳಿ ಯಾವ ರೀತಿ ನಾವು ಫಸ್ಟ್ಗೆ ಅಪ್ಲೈ ಮಾಡೋದು. ಡೇಟ್ ಬಂದ್ಬಿಟ್ಟು 1/8/2026 21/8/2026 ಇರುತ್ತೆ. ಪೇಮೆಂಟ್ ಡೇಟ್ ಕೂಡ 21/8/2026 ಇರುತ್ತದೆ ಸ್ನೇಹಿತರೆ. ಅಕ್ಟೋಬರ್ 2026 ಬೇರೆ ಬೇರೆ ಪ್ರಿಲಿಮ್ಸ್ ಮೇನ್ಸ್ ಅಂತ ಇದೆ. ನಾ ಇದು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ, ಯಾಕಪ್ಪ ಅಂದ್ರೆ ಈ ವಿಡಿಯೋ ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡೋದನ್ನ ಕಲಿಸ್ತಾ ಇದ್ದೀನಿ. ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನೋಟಿಫಿಕೇಶನ್ ಲಿಂಕ್ ಅನ್ನ ಕೊಟ್ಟಿರುತ್ತೇನೆ ಮತ್ತು ಕರ್ನಾಟಕದ ಎಲ್ಲಾ ವಿದ್ಯಾರ್ಥಿಗಳಿಗೆ ಎಷ್ಟು ಪೋಸ್ಟ್ ಅನ್ನೋದನ್ನ ಒಮ್ಮೆ ನೋಡಿಕೊಳ್ಳಿ. ಸ್ಕ್ರೀನ್ ಶಾಟ್ ಬೇಕಾದ್ರೆ ತೆಗೆದುಕೊಳ್ಳಿ. ಎಷ್ಟು ಪೋಸ್ಟ್ ಅವಪ್ಪ ಅಂದ್ರೆ ಟೋಟಲ್ ನಂಬರ್ ಆಫ್ ಪೋಸ್ಟ್ ಇನ್ 59 ಹುದ್ದೆಗಳು ಹ್ಯಾಂಡಿಕ್ಯಾಪ್ ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ ಇರುತ್ತದೆ. ಎಕ್ಸ್ ಸರ್ವಿಸ್ ಮ್ಯಾನ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ ಅವೆಲ್ಲ ಇರುತ್ತದೆ. ಟೋಟಲ್ ಆಫ್ 59 ಅಂತ ತೋರಿಸ್ತಾ ಇದೆ. 1414 ಹುದ್ದೆಗಳಿವೆ. ಎಲ್ಲಾ ಬ್ಯಾಂಕ್ಗಳ ಬೇರೆ ಬೇರೆ ಹುದ್ದೆಗಳಿವೆ ಸ್ನೇಹಿತರೆ. ನಿಮ್ಮ ಕೆಟಗರಿಯನ್ನು ನೋಡಿಕೊಂಡು ನೀವು ಹುದ್ದೆಯನ್ನು ಅಪ್ಲೈ ಮಾಡಬಹುದು. ನಿಮಗೆ ಇದು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪ್ಲೀಟ್ ನೋಟಿಫಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅದರ ಜೊತೆಗೆ ಅಪ್ಲೈ ಮಾಡಲು ಡೈರೆಕ್ಟ್ ನೀವು ಅಫಿಷಿಯಲ್ ವೆಬ್ಸೈಟ್ ಗೆ ಬಂದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಇದು ಪೇಜ್ ಓಪನ್ ಆಗುತ್ತೆ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಬನ್ನಿ ಸ್ನೇಹಿತರೆ, ಹೇಗೆ ಅಪ್ಲೈ ಮಾಡೋದನ್ನ ತಿಳಿದುಕೊಳ್ಳಿ. ಇದನ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ತಿಳಿದುಕೊಳ್ಳಿ, ಯಾವುದೇ ಗ್ರಾಜುಯೇಷನ್ ಆಗಿರಬೇಕು ನಿಮ್ದು. ಯಾವುದೇ ಗ್ರಾಜುಯೇಷನ್ ಆಗಿದ್ರೆ ನೀವು ಅಪ್ಲೈ ಅನ್ನ ಮಾಡಬಹುದು. ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಆಪ್ಷನ್ ಇದೆ, ಬೇಸಿಕ್ ಇನ್ಫಾರ್ಮೇಶನ್, ವೆರಿಫಿಕೇಶನ್, ಫೋಟೋ ಸಿಗ್ನೇಚರ್, ಡೀಟೇಲ್ಸ್, ಪ್ರಿವ್ಯೂ, ಅಪ್ಲೋಡ್, ಪೇಮೆಂಟ್ ಅಂತ ಟೋಟಲ್ ನೋಡಬಹುದು. 7 ಸ್ಟೆಪ್ ಗಳಿವೆ. ಒಂದೊಂದು ಸ್ಟೆಪ್ ಗಳನ್ನ ನೀಟಾಗಿ ಅಪ್ಲೈ ಮಾಡೋಣ. ಮೊದಲಿಗೆ ಕೇಳ್ತಾ ಇದೆ, ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹೆಸರನ್ನ ಟೈಪ್ ಮಾಡಬೇಕು ಸ್ನೇಹಿತರೆ. ಹೆಸರನ್ನ ಟೈಪ್ ಮಾಡ್ತಾರೆ, ಇಲ್ಲಿ ಕನ್ಫರ್ಮ್ ನೇಮ್ ಅಂತ ಟೈಪ್ ಮಾಡಬೇಕು. ಓಕೆನಾ? ಹೆಸರನ್ನ ಟೈಪ್ ಮಾಡಬೇಕು, ಇಲ್ಲಿ ಕನ್ಫರ್ಮ್ ನೇಮ್ ಅನ್ನ ಟೈಪ್ ಮಾಡಬೇಕು. ಎರಡು ಹೆಸರು ಸೇಮ್ ಆಗಿರಬೇಕು. ಮಿಡಲ್ ನೇಮ್ ಡಾಕ್ಯುಮೆಂಟ್ ನಲ್ಲಿ ಇದ್ರೆ ಮಾತ್ರ ಆಡ್ ಮಾಡಿ. ಅಂದ್ರೆ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ಡಾಕ್ಯುಮೆಂಟ್ ನಲ್ಲಿ ಇದ್ರೆ ಆಡ್ ಮಾಡಿ. ಇಲ್ಲಪ್ಪ ಅಂದ್ರೆ ಸಪರೇಟ್ ಆಗಿ ಫಾದರ್ ನೇಮ್ ನಲ್ಲಿ ಬರೀಬಹುದು. ಇಲ್ಲಿ ಮಿಡಲ್ ನೇಮ್ ಬೇಕಾದ್ರೆ ಹಾಕ್ಬಹುದು, ನಿಮ್ಮ ಲಾಸ್ಟ್ ನೇಮ್ ಬೇಕಾದ್ರೆ ಹಾಕ್ಬಹುದು. SLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಇದ್ರೆ ಮಾತ್ರ. ನೆಕ್ಸ್ಟ್ ಇಲ್ಲಿ ಒಂದು ಆಪ್ಷನ್ ಬರೆದಿದೆ, ಐ ಕನ್ಫರ್ಮ್ ದ್ಯಾಟ್ ಮೈ ನೇಮ್, ಮೈ ಫಸ್ಟ್ ನೇಮ್ ಅಂಡ್ ಮಿಡಲ್ ನೇಮ್ ಆರ್ ಸೇಮ್, ಎಂಟರ್ ದ ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳ್ತಾ ಇದೆ. ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ಇದೇ ರೀತಿ ಇದೆ ಅಂತ ಹೇಳ್ತಾ ಇದೆ. 10ನೇ ಮಾರ್ಕ್ಸ್ ಕಾರ್ಡ್ ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫ್ ಪ್ರಕಾರ ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ಆಪ್ಷನ್ ಇದ್ರೆ, ಬೇರೆ ಒಂದು ಹೆಸರು ನಿಮ್ಮ ಬಳಿ ಇದ್ರೆ ಇದು ಎಸ್ ಅನ್ಬೇಕು. ಬೇರೆ ಹೆಸರು ಯಾವ ರೀತಿ ಇದೆ ಎಂಟ್ರಿ ಮಾಡಬೇಕು. ಅಂದ್ರೆ SLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಒಂದು ಹೆಸರು, ಆಧಾರ್ ಕಾರ್ಡ್ ನಲ್ಲಿ ಒಂದು ಹೆಸರು ಇತ್ತಪ್ಪ, ಏನ ಸ್ವಲ್ಪ ವೇರಿಯೇಷನ್ ಇತ್ತಂದ್ರೆ ಇಲ್ಲಿ ಆಡ್ ಮಾಡಬಹುದು. ಬೇಕಾಗಿಲ್ಲಪ್ಪ ಅಂದ್ರೆ ನೋ. ನೆಕ್ಸ್ಟ್ ಆಪ್ಷನ್ ಬರ್ತೀನಿ, ನಿಮ್ಮ ಮೊಬೈಲ್ ನಂಬರ್ ಅನ್ನ ಕೇಳ್ತಾ ಇದೆ. ಮೊಬೈಲ್ ನಂಬರ್ ಅನ್ನ ಟೈಪ್ ಮಾಡಿ, ಇಲ್ಲಿ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ ಕನ್ಫರ್ಮ್ ಮೊಬೈಲ್ ನಂಬರ್ ಅನ್ನ ಕ್ಲಿಕ್ ಮಾಡಬೇಕು. ಮಾಡಿದ್ರ ಇಲ್ಲಿ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ. ಆಲ್ಟರ್ನೇಟ್ ನಂಬರ್ ಬೇಕಾದ್ರೆ ನೀವು ಆಡ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಬರ್ತಾ ಇದೆ, ಇದನ್ನ ಮೊಬೈಲ್ ನಂಬರ್ ಕೊಟ್ಟಿರ್ತಿರಲ್ವಾ, ನಿಮ್ದಿದೆ ಅಥವಾ ಪೇರೆಂಟ್ಸ್ ಇದೆ ಅಂತ ಕೇಳ್ತಾ ಇದೆ. ಪೇರೆಂಟ್ಸ್ ಆರ್ ರಿಲೇಟಿವ್ ಅಂತ ಕೇಳ್ತಾ ಇದೆ. ನಿಮ್ಮ ಮೊಬೈಲ್ ನಂಬರ್ ಇದ್ರೆ ಸೆಲ್ಫ್ ಅಂತ ಕ್ಲಿಕ್ ಮಾಡಿಕೊಳ್ಳಿ. ಅದಾದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಇಮೇಲ್ ಐಡಿ ಅಂತ ಕೇಳ್ತಾ ಇದೆ. ಜಿಮೇಲ್ ಐಡಿ ಅನ್ನ ಎಂಟ್ರಿ ಮಾಡಿ. ಇಲ್ಲಿ ಡಾಮಿನ್ ನೇಮ್ ಕೇಳ್ತಾ ಇದೆ. ಡಾಮಿನ್ ನೇಮ್ ಅಂದ್ರೆ ಇಲ್ಲಿ ಜಸ್ಟ್ ನಿಮ್ಮ ಜಿಮೇಲ್ ಐಡಿ ಮಾತ್ರ ಟೈಪ್ ಮಾಡಬೇಕು ಸ್ನೇಹಿತರೆ. ಮಾಡಿದ್ರ ಇಲ್ಲಿ ಡಾಮಿನ್ ನೇಮ್ ಅನ್ನ ಸೆಲೆಕ್ಟ್ @gmail.com ಬೇರೆ ಬೇರೆ ಆಪ್ಷನ್ಸ್ ಇದೆ ಅಲ್ವಾ, ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಅದರ ಜೊತೆಗೆ ನೀವು ಇಲ್ಲಿ ನಿಮ್ಮ ಜಿಮೇಲ್ ಐಡಿಯನ್ನ ಕನ್ಫರ್ಮ್ ಆಗಿ ಟೈಪ್ ಮಾಡಬೇಕು. ಇನ್ನು ಮತ್ತೊಮ್ಮೆ ಕನ್ಫರ್ಮ್ ಗೋಸ್ಕರ ಇಲ್ಲಿ ಕ್ಯಾಪ್ಚರ್ ಕೋಡ್ ಬರುತ್ತೆ, ಇದನ್ನ ಎಂಟ್ರಿ ಮಾಡಿ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಬೇಕು. ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಕನ್ಫರ್ಮ್ ಸಬ್ಮಿಷನ್ ಅಂತ ಬರುತ್ತೆ. ಓಕೆನಾ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೀವು ಎರಡನೇ ಆಪ್ಷನ್ ಗೆ ಬರ್ತೀರಾ. ಇಲ್ಲಿ ವೆರಿಫಿಕೇಶನ್ ಅಂತ ಇದೆ. ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು OTP ಬರುತ್ತೆ, ಇಮೇಲ್ ಐಡಿಗೆ ಒಂದು OTP ಬರುತ್ತೆ. ಮೊದಲಿಗೆ ಮೊಬೈಲ್ ನಂಬರ್ ನ OTP ಸೆಂಡ್ ಮಾಡಿ ರಿಜಿಸ್ಟರ್ಡ್ ಇಲ್ಲಿ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಬೇಕು ಸ್ನೇಹಿತರೆ. OTP ಕಳಿಸಬೇಕಾದ್ರೆ ಇಲ್ಲಿ ಮೊದಲು ನೀವು ಕ್ಯಾಪ್ಚರ್ ಕೋಡ್ ಅನ್ನ ಎಂಟ್ರಿ ಮಾಡಬೇಕು. ಮಾಡಿದ್ರ ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಗೆ OTP ಹೋಗಿದೆ. ಆ OTP ನ ಇಲ್ಲಿ ಎಂಟ್ರಿ ಮಾಡಬೇಕು ಸ್ನೇಹಿತರೆ. ನೋಡಬಹುದು ಮೊಬೈಲ್ ನಂಬರ್ ವೆರಿಫೈಡ್, ಇಮೇಲ್ ಐಡಿ ವೆರಿಫೈಡ್ ಅಂತ ಎರಡು ಆಗಿದೆನಾ. ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು ನಿಮಗೆ ಫೋಟೋ ಸಿಗ್ನೇಚರ್ ಗೋಸ್ಕರ ಬಂದಿದೆ. ಇಲ್ಲಿ ಆಪ್ಷನ್ ಇದೆ ಸ್ನೇಹಿತರೆ. ಇಲ್ಲಿ ಏನಿದೆಪ್ಪ ಅಂದ್ರೆ ನಿಮ್ಮ ಫೋಟೋ ಸೈಜ್ ಅನ್ನ ನೀವು ಮೊದಲು ಇಲ್ಲಿ ಫೋಟೋನ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅಪ್ಲೋಡ್ ಮಾಡಬೇಕು. ಇಲ್ಲಿ ಕಂಡೀಷನ್ಸ್ ಗಳನ್ನ ನೋಡಿ, ಫೋಟೋ ಶುಡ್ ಬಿ ಕ್ಲಿಯರ್, ವಿಸಿಬಲ್ ಅಂಡ್ ಅಪ್ಲಿಕೆಂಟ್ ಬಾಕ್ಸ್ ಅಂತ ತೋರಿಸ್ತಾ ಇದೆ. ಅದಾದ ತಕ್ಷಣ ಇಲ್ಲಿ ನಿಮ್ಮ ಲೈವ್ ಫೋಟೋಗ್ರಾಫ್ ಕೂಡ ಅಪ್ಲೋಡ್ ಮಾಡಬೇಕು ಮತ್ತು ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಬೇಕು. ಮೂರು ಆಪ್ಷನ್ಸ್ ಗಳು ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಇಲ್ಲಿ ನಿಮ್ಮ ಫೋಟೋನ ತೋರಿಸ್ತಾ ಇದೆ ಮತ್ತು ಇಲ್ಲಿ ಲೈವ್ ಫೋಟೋನ ಇದು ಸ್ಕ್ಯಾನರ್ ಅನ್ನ ಸ್ಕ್ಯಾನ್ ಮಾಡೋ ಮೂಲಕ ನೀವು ಲೈವ್ ಫೋಟೋನ ತೆಗೆದುಕೊಳ್ಳಬೇಕು ಸ್ನೇಹಿತರೆ. ಹಿಂದೆ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು. ಅದರ ಜೊತೆಗೆ ನೆಕ್ಸ್ಟ್ ಇಲ್ಲಿ ಸಿಗ್ನೇಚರ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಸಿಗ್ನೇಚರ್ ಕೂಡ ಸ್ವಲ್ಪ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕಂತ ಹೇಳ್ತಾ ಇದೆ. ಲೈವ್ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಟಿಕ್ ಮಾಡಿ ಡಿಕ್ಲರೇಷನ್ ಅನ್ನ ಸಿಗ್ನೇಚರ್ ಡಿಕ್ಲರೇಷನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ನೋಡಬಹುದು ಡೀಟೇಲ್ಸ್ ಅಲ್ಲಿ ಓಪನ್ ಆಗ್ತಾ ಇದೆ. ಕಾಸ್ಟ್ ಯಾವ್ದು ಬರುತ್ತೆ, OBC SC ST ಅಂತ ಬರುತ್ತೆ. ನಿಮ್ಮ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ್ರ ಇಲ್ಲಿ ಒಂದ್ಸರಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಹೇಳ್ತಾ ಇದೆ ನೋ ಚೇಂಜ್ ಕ್ಯಾಟಗರಿ ವಿಲ್ ಬಿ ಪರ್ಮಿಟೆಡ್ ಆಫ್ಟರ್ ದ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಇದೆ. ಒಂದ್ಸರಿ ನೀವು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮಾಡಿದ
ಮಾಡಿದ್ರೆ ನಿಮ್ಮ ಕೆಟಗರಿ ಚೇಂಜ್ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಡೀಟೇಲ್ಸ್ ಆಫ್ ಡಿಸೇಬಿಲಿಟಿ ಅಂತ ತೋರಿಸ್ತಾ ಇದೆ. ಡಿಸೇಬಿಲಿಟಿ ಕ್ಯಾಂಡಿಡೇಟ್ ಇದ್ರೆ ಅಂದ್ರೆ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ ಇದ್ರೆ ಇವೆಲ್ಲ ಎಸ್ ಮಾಡಿ, ಇಲ್ಲಿ ನೀವು ಯಾವ ಹ್ಯಾಂಡಿಕ್ಯಾಪ್ ಇದ್ರಿ VI HI ಅಂತ ಬರುತ್ತೆ. ಸರ್ ಹ್ಯಾಂಡಿಕ್ಯಾಪ್ ಇಲ್ಲಪ್ಪ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಮುಂದಕ್ಕೆ ನಾವು ಹೋಗಬಹುದು. ನೆಕ್ಸ್ಟ್ ಆಪ್ಷನ್ ಬರ್ತೀನಿ, ಇಲ್ಲಿ ಆಪ್ಷನ್ ಬರ್ತಾ ಇದೆ. ಇಲ್ಲೇನು ಬರ್ತಾ ಇದೆಯಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಒಂದು ಆಪ್ಷನ್ ತೋರಿಸ್ತಾರೆ, ಆರ್ ಯು ಅ ಪರ್ಸನ್ ಸ್ಪೆಸಿಫೈಡ್ ಡಿಸೇಬಿಲಿಟಿ ಕವರ್ಡ್ ಅಂತ ತೋರಿಸ್ತಾ ಇದೆ. ನೀವು ಹ್ಯಾಂಡಿಕ್ಯಾಪ್ ನಲ್ಲಿ ಇದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಬರುತ್ತೆ, ಇಲ್ಲಿ ಬಂದು ಡೂ ಯು ಬಿಲಾಂಗ್ ರಿಲಿಜಿಯಸ್ ಮೈನಾರಿಟಿ ಎಸ್ ಮಾಡಿದ್ರೆ ಇಲ್ಲಿ ಏನ್ ಬರುತ್ತೆ ನೋಡಿ, ಒಂದ್ಸರಿ ಎಸ್ ಅಂದ್ರೆ ಇಲ್ಲೆಲ್ಲ ಆಪ್ಷನ್ ಬರುತ್ತೆ, ಬುದ್ಧಿಸಂ, ಕ್ರಿಶ್ಚಿಯನಿಸಂ, ಜೈನಿಸಂ ಅಂತ, ಇಸ್ಲಾಂ ಅಂತ ನಿಮಗೆ ಮೈನಾರಿಟಿ ಸೆಕ್ಷನ್ ಆಪ್ಷನ್ಸ್ ಬರುತ್ತೆ. ಸರ್ ಮೈನಾರಿಟಿಗೆ ಬರುವುದಿಲ್ಲ ಅಂದ್ರೆ ನೋ ನ ಕ್ಲಿಕ್ ಮಾಡಿ, ನೋ ನ ಕ್ಲಿಕ್ ಮಾಡಿ, ಇಲ್ಲಿ ಹಿಂದೂಯಿಸಂ ಅಂತ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ಬರುತ್ತೆ ಎಕ್ಸ್ಪೀರಿಯನ್ಸ್. ನಿಮ್ಮ ಇದಕ್ಕಿಂತ ಮುಂಚೆ ಮಾಡಿರುವ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಇಲ್ಲಿ ಆಡ್ ಮಾಡಬಹುದು. ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಎಸ್ ಅಂತ ಕೇಳ್ತಾ ಇದೆ. ನೀವು ಗೌರ್ಮೆಂಟ್ ಪ್ರೈವೇಟ್ ಎಲ್ಲ ಆಪ್ಷನ್ಸ್ ಗಳು ಕೇಳ್ತಾ ಇದೆ. ಇಲ್ಲಾಂದ್ರೆ ನೋ ಅಂತಂದ್ರೆ ಹಾಕಬಹುದು. ನಿಮ್ಮ ಬಳಿ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಎಸ್ ಅನ್ನ ಹಾಕಿ, ಇಲ್ಲಾಂದ್ರೆ ನೋ ಅನ್ನ ಕ್ಲಿಕ್ ಮಾಡಬಹುದು. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಇದೆ. ನೀವು ಇದಕ್ಕಿಂತ ಮುಂಚೆ ಯಾವುದೇ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಆಪ್ಷನ್ ಬರುತ್ತೆ, ಇಲ್ಲೇ ಮೂವ್ ಮಾಡ್ತಾ ಮಾಡ್ತಾ ಇಲ್ಲಿ ನೀವು ನೋಡಬಹುದು, ಆರ್ ಯು ಅ ಸೀಕಿಂಗ್ ರಿಲ್ಯಾಕ್ಸೇಷನ್ ಕ್ಲಿಕ್ ಮಾಡಬಹುದು, ಇಲ್ಲಾಂದ್ರೆ ನೋ. ನೆಕ್ಸ್ಟ್ ಇಲ್ಲಿ CWE CRP ಡೀಟೇಲ್ಸ್ ಅಂತ ಇದೆ. ಇದು CWD CRP ಅಂದ್ರೆ ಇಲ್ಲೇನ್ ಬರುತ್ತೆ, ಇದಕ್ಕಿಂತ ಮುಂಚೆ ಇದು ಎಕ್ಸಾಮ್ ಬರ್ದಿದ್ರೆ ಯಾವ ಕ್ಯಾಟಗರಿಯಲ್ಲಿ ಎಕ್ಸಾಮ್ ಬರ್ದಿದ್ರ ಅಂತ ತೋರಿಸುತ್ತೆ ಸ್ನೇಹಿತರೆ. ಅಪ್ರೆಂಟಿಸ್ಶಿಪ್ ನಿಮ್ದು ಕಂಪ್ಲೀಟ್ ಆಗಿತ್ತಂದ್ರೆ ಅಪ್ರೆಂಟಿಸ್ಶಿಪ್ ಅನ್ನ ಎಸ್ ಮಾಡಬಹುದು. ಇಲ್ಲಿ ಅಪ್ರೆಂಟಿಸ್ ಡೀಟೇಲ್ಸ್ ಬೇಕಾದ್ರೆ ಆಡ್ ಮಾಡಬಹುದು. ಈಗ ನೀವು ಯಾವುದೇ ಬ್ಯಾಂಕ್ ನಲ್ಲಿ ಅಪ್ರೆಂಟಿಸ್ ಮಾಡಿದಿರಾ, ಇಲ್ಲಿ ಆಪ್ಷನ್ ಬರುತ್ತೆ, ಯಾವ ಬ್ಯಾಂಕ್ ನಲ್ಲಿ ಪೂರ್ಣಗೊಳಿಸಿದ್ದೀರಾ, ಯಾವ ಡೇಟ್ ಗೆ ಪ್ರಾರಂಭವಾಗಿದೆ, ಮತ್ತೆ NATS ಅಂತ ಕಂಪ್ಲೀಟ್ ಆಗಿದೆನಾ, ಅಪ್ರೆಂಟಿಸ್ಶಿಪ್ ಡೇಟ್ ಇಲ್ಲಿ ಏನ್ ಬರುತ್ತಪ್ಪ ಅಂದ್ರೆ ಎಂಡ್ ಡೇಟ್ ಕೂಡ ಇಲ್ಲಿ ಬರುತ್ತೆ. ಇವೆಲ್ಲ ಇನ್ಫಾರ್ಮೇಶನ್ ಅನ್ನ ಎಂಟ್ರಿ ಮಾಡಬೇಕು. ಅದರ ಜೊತೆಗೆ ನ್ಯಾಷನಾಲಿಟಿ ಅಂತ ಇದೆ, ನ್ಯಾಷನಾಲಿಟಿಯನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಅದರ ಜೊತೆಗೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ, ಇಲ್ಲಿ ಆಪ್ಷನ್ ಬರುತ್ತೆ ಸ್ಟೇಟ್ ಅಪ್ಲೈಯಿಂಗ್, ಯಾವ ಸ್ಟೇಟ್ ಗೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತ ತೋರಿಸ್ತಾ ಇದೆ. ಇಲ್ಲಿ ನೀವು ಯಾವ ಸ್ಟೇಟ್ ಗೆ ಅಪ್ಲೈ ಮಾಡ್ತೀರಾ ಆ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಸ್ಟೇಟ್ ಕೋಡ್ ತೋರಿಸುತ್ತೆ. ಆಪ್ಟೆಡ್ ಲ್ಯಾಂಗ್ವೇಜ್ ಈಸ್ ಲೋಕಲ್ ಲ್ಯಾಂಗ್ವೇಜ್ ಅಂತ ತೋರಿಸ್ತಾ ಇದೆ, ಕನ್ನಡ ಲ್ಯಾಂಗ್ವೇಜ್ ಅಂತ ನೀವು ಹಾಕಬಹುದು. ಅದರ ಜೊತೆಗೆ ಇಲ್ಲಿ ಎರಡು ಮೂರು ಆಪ್ಷನ್ಸ್ ಗಳಿವೆ ಸ್ನೇಹಿತರೆ, ಒಂದೊಂದಾಗಿ ನೋಡಿಕೊಳ್ಳಿ. ಏನಿದೆಯಪ್ಪ ಅಂದ್ರೆ ಹಿಯರ್ ಡಿಕ್ಲೇರ್ ಟು ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಅಬೌವ್ ದ ಸ್ಪೆಸಿಫಿಕ್ ಲ್ಯಾಂಗ್ವೇಜ್, ಲೋಕಲ್ ಲ್ಯಾಂಗ್ವೇಜ್ ಅಂತ ಬರ್ತಾ ಇದೆ. ಇದು ನಿಮಗೆ ಈಗ ಕರ್ನಾಟಕಕ್ಕೆ ಅಪ್ಲೈ ಮಾಡಬೇಕಾದ್ರೆ ಕನ್ನಡ ಓದಲು ಮಾತನಾಡಲು ಬರಬೇಕಂತ ಕಂಡೀಷನ್ ಇದೆ. ಡೂ ಯು ಹ್ಯಾವ್ 10th ಸ್ಟ್ಯಾಂಡರ್ಡ್ ಅಬೌವ್ ದ ಮಾರ್ಕ್ ಶೀಟ್ ಸರ್ಟಿಫಿಕೇಟ್ ಎವಿಡೆನ್ಸ್ ಹ್ಯಾವಿಂಗ್ ಸ್ಟಡಿ ಅಬೌವ್ ಸ್ಪೆಸಿಫಿಕ್ ಲೋಕಲ್ ಲ್ಯಾಂಗ್ವೇಜ್, ಇದೇ ಲ್ಯಾಂಗ್ವೇಜ್ ನಲ್ಲಿ ನಿಮ್ದು ಎಜುಕೇಶನ್ ಆಗಿರ್ಬೇಕು ಅಂತ ಹೇಳ್ತಾ ಇದೆ. ಆಗಿದೆ ಸ್ನೇಹಿತರೆ. ಅದಾದ ತಕ್ಷಣ ಇಲ್ಲಿ ಬರುತ್ತೆ, ಐ ವಿಲ್ ಸಬ್ಮಿಟ್ 10th ಅಬೌವ್ ಮಾರ್ಕ್ ಶೀಟ್ ಸರ್ಟಿಫಿಕೇಟ್ ಸ್ಟಡಿ ಅಬೌಟ್ ಅಪ್ಟೆಡ್ ಸ್ಪೆಸಿಫೈಡ್ ಲೋಕಲ್ ಲ್ಯಾಂಗ್ವೇಜ್, ಟೈಮ್ ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೊಡ್ತೀನಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಖಾಂತರ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಏನಿದೆಪ್ಪ ಅಂದ್ರೆ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ದ ಐ ವಿಲ್ ಬಿ ರಿಕ್ವೈರ್ಡ್ ಟು ಅಂಡರ್ ಗೋ ಲೋಕಲ್ ಲ್ಯಾಂಗ್ವೇಜ್ ದಿಸ್ ಆಫ್ಟರ್ ದ ಎಕ್ಸಾಮ್ ಪ್ರಿವಿಷನಲ್ ವಿಚ್ ಈಸ್ ದ ಕ್ವಾಲಿಫೈಯಿಂಗ್ ನೇಚರ್ ಅಂತ ಕೇಳ್ತಾ ಇದೆ. ಇವು ಟಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಏನಿದೆಪ್ಪ ಅಂದ್ರೆ ಸೆಂಟರ್, ನೀವು ಪ್ರಿಲಿಮಿನರಿ ಎಕ್ಸಾಮ್ ಎಲ್ಲಿ ಬರೀತೀರಾ ಅಂತ ಕೇಳ್ತಾ ಇದೆ. ಇಲ್ಲಿ 3-4 ಸೆಂಟರ್ ಇದೆ, ಸೆಲೆಕ್ಟ್ ಮಾಡಿಕೊಳ್ಳಬಹುದು ನಿಮ್ಮ ಪ್ರಿಲಿಮಿನರಿ ಎಕ್ಸಾಮ್ ಎಲ್ಲಿ ಬರೀತೀರಾ ಅಂತ. ಪ್ರಿಲಿಮಿನರಿ ಎಕ್ಸಾಮ್ ರೆಫರೆನ್ಸ್ 2 ರೆಫರೆನ್ಸ್ ಅನ್ನ ಹಾಕಬಹುದು. ಒಂದು ನಿಮ್ಮ ನಿಯರೆಸ್ಟ್ ಡಿಸ್ಟ್ರಿಕ್ಟ್ ಹಾಕೊಳ್ಳಿ, ಮತ್ತು ಬೇರೆ ಡಿಸ್ಟ್ರಿಕ್ಟ್ ಬೇಕಾದ್ರೆ ಬೇರೆ ಡಿಸ್ಟ್ರಿಕ್ಟ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಳಬಹುದು. ನೆಕ್ಸ್ಟ್ ಇಲ್ಲಿ ಮೇನ್ ಎಕ್ಸಾಮ್ ಸೆಂಟರ್ ಅಂತ ಕೇಳ್ತಾ ಇದೆ. ಮೇನ್ ಎಕ್ಸಾಮ್ ಸೆಂಟರ್ ನೀವು ಒಂದು ಪ್ರೆಫರೆನ್ಸ್ 1 ಮತ್ತು ಪ್ರೆಫರೆನ್ಸ್ 2 ಅಂತ ಕೊಡಬಹುದು ಸ್ನೇಹಿತರೆ. ಅದರ ಜೊತೆಗೆ ಇಲ್ಲಿ ಬರ್ತೀನಿ, ಕೈಂಡ್ಲಿ ಇಂಡಿಕೇಟ್ ಮೀಡಿಯಂ ಎಕ್ಸಾಮಿನೇಷನ್, ಯಾವ ಎಕ್ಸಾಮಿನೇಷನ್ ಅಲ್ಲಿ ನೀವು ಎಕ್ಸಾಮ್ ಬರೀತೀರಾ ಅಂತ ಕೇಳ್ತಾ ಇದೆ. ಇಂಗ್ಲಿಷ್, ಹಿಂದಿ, ಇಂಗ್ಲಿಷ್ ಕನ್ನಡ ಮತ್ತು ಇಂಗ್ಲಿಷ್ ಕಣಿ ಅಂತ ಇದೆ. ನೀವು ಯಾವ ಭಾಷೆ ಬೇಕೋ ಆ ಭಾಷೆನ ಸೆಲೆಕ್ಟ್ ಮಾಡಿಕೊಳ್ಳಬಹುದು. ID ಪ್ರೂಫ್ ಅಂತ ಕೇಳ್ತಾ ಇದೆ ಸ್ನೇಹಿತರೆ. ಇಲ್ಲಿ ಟಿಕ್ ಮಾಡಿದ್ರ ID ಪ್ರೂಫ್ ನಲ್ಲಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ತೆಗೆದುಕೊಳ್ಳಿ. ಆಧಾರ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ, ಪಾಸ್ಪೋರ್ಟ್ ಇದೆ, ಮತ್ತು ಈ ಆಧಾರ್ ಕಾರ್ಡ್ ಫೋಟೋಗ್ರಾಫ್ ಇದೆ, ಬೇರೆ ಬೇರೆ ಬ್ಯಾಂಕ್ ಪಾಸ್ಬುಕ್ ಇದೆ, ಎಲ್ಲ ಆಪ್ಷನ್ಸ್ ಗಳಿವೆ. ನಿಮ್ಮ ಬಳಿ ಯಾವ ಡಾಕ್ಯುಮೆಂಟ್ ಇದೆ ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಇದೆ ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿಕೊಳ್ಳಿ. ಅದರ ಜೊತೆಗೆ ಪರ್ಸನಲ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಇದು ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಸೆಲೆಕ್ಟ್ ಮಾಡಿಕೊಂಡ್ರ ಅದಾಗಣ ಮಂತ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು, ಮತ್ತೆ ಇಯರ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಇಲ್ಲಿ ಡೇಟ್ ಆಫ್ ಬರ್ತ್, ಡೇಟಾ, ಮಂತ್, ಇಯರ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಸೆಲೆಕ್ಟ್ ಮಾಡಿಕೊಂಡ್ರ ಇಲ್ಲಿ ಆಪ್ಷನ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ ನಿಮ್ದು ಜೆಂಡರ್ ಯಾವುದು, ಮೇಲ್, ಫಿಮೇಲ್, ಟ್ರಾನ್ಸ್ಜೆಂಡರ್ ಅಂತ ತೋರಿಸ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತ ಹಾಕಬೇಕು, ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್ ಅಂತ ಹಾಕಬೇಕು, ಡೈವರ್ಸ್ಡ್ ಅವೆಲ್ಲ ಆಪ್ಷನ್ಸ್ ಇದೆ ಸ್ನೇಹಿತರೆ. ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಅದಾದ ತಕ್ಷಣ ಇಲ್ಲಿ ಆಧಾರ್ ನಂಬರ್ ಅನ್ನ ಕೇಳ್ತಾ ಇದೆ, ಇಫ್ ಅಂತ ಕೇಳ್ತಾ ಇದೆ, ಪ್ಯಾನ್ ನಂಬರ್ ಕೇಳ್ತಾ ಇದೆ. ಇದನ್ನು ನೀವು ಮ್ಯಾಂಡೇಟರಿ ಇಲ್ಲ ಸ್ನೇಹಿತರೆ, ಎಂಟ್ರಿ ಮಾಡಬಹುದು, ಎಂಟ್ರಿ ಮಾಡದೇ ಇರಬಹುದು. ಇಲ್ಲಿ ಏನು ಮ್ಯಾಂಡೇಟರಿ ಇಲ್ಲ, ಇಲ್ಲಿ ಪಾಸಿಬಲ್ ಅಂತ ಕೇಳ್ತಾರೆ. ಈಗ ಟೆಂಟ್ ಟು ಯೂಸ್ ಟು ಆಧಾರ್ ಅಂತ ಕೇಳ್ತಾ ಇದೆ, ಬೇಕಾದ್ರೆ ಕೊಡಬಹುದು. ಮತ್ತೆ ಎಂಟ್ರಿ ಮಾಡಿ ಅಂತ ಹೇಳ್ತೇನೆ. ನಿಮ್ಮ ಬಳಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ರೆ ಎಂಟ್ರಿ ಮಾಡಿಬಿಡಿ. ನೆಕ್ಸ್ಟ್ ಡೂ ಯು ಹ್ಯಾವ್ ಟ್ವಿನ್ಸ್, ಮತ್ತೆ ನೀವು ಟ್ವಿನ್ಸ್ ಇದ್ರೆ ಅಥವಾ 2, 3, 4 ಮಂದಿ ಅವಳಿ ಜೋಳಿ ಇದ್ರೆ ಎಲ್ಲ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಜನ ಇರಂತ ಇಲ್ಲಿ ಮಾಡಬಹುದು. ಟ್ವಿನ್ಸ್, ತ್ರಿಪಿಷ್ಟ ಅಥವಾ ಕ್ವಾಡಿಷ್ಟ ಅಂತ ಬರುತ್ತೆ. ಅದು ಇಲ್ಲಪ್ಪ ಅಂದ್ರೆ ನೋ ನ ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಬರುತ್ತೆ, ಇಲ್ಲಿ ಬರುತ್ತೆ ತಂದೆ ಹೆಸರನ್ನ ಎಂಟ್ರಿ ಮಾಡಬೇಕು ಆಸ್ ಪರ್ ಡಾಕ್ಯುಮೆಂಟ್ ಪ್ರಕಾರ, ಮತ್ತೆ ಇಲ್ಲಿ ಕನ್ಫರ್ಮ್ ಮಾಡಿಕೊಳ್ಳಿ.
ತಾಯಿ ಹೆಸರನ್ನ ಎಂಟ್ರಿ ಮಾಡಿ ಮತ್ತೆ ಕನ್ಫರ್ಮ್ ಮಾಡಿಕೊಳ್ಳಿ. ನಿಮ್ಮ ಮ್ಯಾರೇಜ್ ಆಗಿದ್ರೆ ಸಂಗಾತಿ ಹೆಸರನ್ನ ಟೈಪ್ ಮಾಡಿ ಮತ್ತೆ ಇಲ್ಲಿ ಎಂಟ್ರಿ ಮಾಡಿ. ಇವೆಲ್ಲ ಆಪ್ಷನ್ಸ್ ಆಯ್ತಾ. ಐ ಹಿಯರ್ ಡಿಕ್ಲೇರ್ ದ್ಯಾಟ್ ನೇಮ್ ಈಸ್ ಸೇಮ್ ಫಾದರ್ ನೇಮ್ ಆಸ್ ಫಾರ್ ಅಂತ ಇದೆ. ಇದು ಟಿಕ್ ಮಾಡಿದ್ರೆ ಎರಡು ಕಡೆ ಹೆಸರು ಸೇಮ್ ಬರುತ್ತೆ ಆಸ್ ಪರ್ ಡಾಕ್ಯುಮೆಂಟ್. ಆಧಾರ್ ಕಾರ್ಡ್ ಅಡ್ರೆಸ್ ಇದೆ ಅಂತಾರೆ, ಕಾರಸ್ಪಾಂಡೆನ್ಸ್ ಅಡ್ರೆಸ್ ಕೂಡ ಇದೆ, ಪರ್ಮನೆಂಟ್ ಅಡ್ರೆಸ್ ಕೂಡ ಇದೆ. ಎರಡು ಇಲ್ಲಿ ಅಡ್ರೆಸ್ ಅನ್ನ ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು ಈ ರೀತಿ ಅಡ್ರೆಸ್ ಅನ್ನ ಎಂಟ್ರಿ ಮಾಡಿದ್ರ ಇಲ್ಲಿ ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ, ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಪಿನ್ ಕೋಡ್ ಅನ್ನ ಟೈಪ್ ಮಾಡಿ. ಎರಡು ಸೇಮ್ ಇದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಅದರ ಜೊತೆಗೆ ಇಲ್ಲಿ ಆಪ್ಷನ್ ತೋರಿಸ್ತಾ ಇದೆ GST, ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಸ್ಟೇಟ್ ಅಡ್ರೆಸ್ ಎರಡು ಸೇಮ್ ಇದ್ರೆ ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಕೂಡ ತೋರಿಸುತ್ತೆ. ಎಲ್ಲಾ ಇನ್ಫಾರ್ಮೇಶನ್ ಕರೆಕ್ಟ್ ಇದ್ದರೆ ಒಂದ್ಸರಿ ವ್ಯಾಲಿಡ್ ಯುವರ್ ಡೀಟೇಲ್ಸ್ ಅನ್ನ ಕ್ಲಿಕ್ ಮಾಡಿಕೊಂಡು ಸೇವ್ ಅಂಡ್ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಇವೆಲ್ಲ ಇನ್ಫಾರ್ಮೇಶನ್ ಅನ್ನ ಕರೆಕ್ಟ್ ಆಗಿ ತುಂಬಿ. ಸ್ನೇಹಿತರೆ ನೀವು ನೋಡಬಹುದು ಒಂದ್ಸರಿ ಇಲ್ಲಿ ವ್ಯಾಲಿಡ್ ಯುವರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಕ್ಸಸ್ಫುಲಿ ಬರಬೇಕು. ಸಕ್ಸಸ್ಫುಲಿ ಬಂತ ಸೇವ್ ಅಂಡ್ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ. ಸೇವ್ ಅಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ 10ನೇ ತರಗತಿ ಡೀಟೇಲ್ಸ್, ಗ್ರಾಜುಯೇಷನ್ ಈಕ್ವಲೆಂಟ್ ಡೀಟೇಲ್ಸ್ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಡೀಟೇಲ್ಸ್, ಅದರ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಡೀಟೇಲ್ಸ್, ಅದರ ಜೊತೆಗೆ ಅದರ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಒಂದೊಂದು ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕು. ಮೊದಲಿಗೆ ಏನ್ ಕೇಳ್ತಾ ಇದೆ, ನೇಮ್ ಆಫ್ ದ ಬೋರ್ಡ್ ಅಂತ ಕೇಳ್ತಾ ಇದೆ. ಈಗ ಕರ್ನಾಟಕ ಸ್ಟೇಟ್ ಬೋರ್ಡ್ ಬೇಕಾದ್ರೆ ಎಂಟ್ರಿ ಮಾಡಬಹುದು. KSEB ಅಂತ ಶಾರ್ಟ್ ಕಟ್ ನಲ್ಲಿ ಬರೀಬಹುದು ನೀವು. ಅದಾದ ತಕ್ಷಣ ಇಲ್ಲಿ ಬರ್ತಾ ಇದೆ ಇಯರ್ ಆಫ್ ಪಾಸಿಂಗ್ ಮತ್ತು ಪರ್ಸೆಂಟೇಜ್ ಅನ್ನ ಕೇಳ್ತಾ ಇದೆ. ಸೆಲೆಕ್ಟ್ ಮಾಡಿಕೊಂಡ್ರ ಅದಾದ ತಕ್ಷಣ ಪರ್ಸೆಂಟೇಜ್ ಕೇಳ್ತಾ ಇದೆ, ಎಂಟ್ರಿ ಮಾಡಿ. ನೆಕ್ಸ್ಟ್ ಆಪ್ಷನ್ ಬರ್ತಾ ಇದೆ ಸೇಮ್ ಗ್ರಾಜುಯೇಷನ್ ಡೀಟೇಲ್ಸ್ ಕೇಳ್ತಾ ಇದೆ. ಗ್ರಾಜುಯೇಷನ್ ಡೀಟೇಲ್ಸ್ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು ಯೂನಿವರ್ಸಿಟಿ ಹೆಸರು ಎಂಟ್ರಿ ಮಾಡಿದ್ರ ನಿಮ್ಮ ಯೂನಿವರ್ಸಿಟಿ ಹೆಸರು ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ದು ಯಾವ್ದು ಗ್ರಾಜುಯೇಷನ್ ಮುಗಿದಿದೆ ಆ ಗ್ರಾಜುಯೇಷನ್ ಬೇಕಾದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಸೆಲೆಕ್ಟ್ ಮಾಡಿಕೊಂಡ್ರ ಇಲ್ಲಿ ಆಪ್ಷನ್ ಇದೆ ಸ್ಪೆಷಲೈಸೇಷನ್ ಸಬ್ಜೆಕ್ಟ್ ಅಂತ ಇದೆ, ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ್ರ ನೆಕ್ಸ್ಟ್ ಇಲ್ಲಿ ಪರ್ಸೆಂಟೇಜ್ ಕೇಳ್ತಾ ಇದೆ. ಮತ್ತೆ ನಿಮ್ದು ಪೋಸ್ಟ್ ಗ್ರಾಜುಯೇಷನ್ ಕ್ಲಿಕ್ ಮಾಡಿದ್ರೆ ಪೋಸ್ಟ್ ಗ್ರಾಜುಯೇಷನ್ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಪೋಸ್ಟ್ ಗ್ರಾಜುಯೇಷನ್ ಇದ್ರೆ ಅದನ್ನ ಎಂಟ್ರಿ ಮಾಡಬಹುದು. ಮತ್ತೆ ಸೇಮ್ ಇಲ್ಲಿ ಯಾವ್ದು ಮುಗಿದಿದೆ MA MCom MBA ಇಲ್ಲಿ ಕೇಳ್ತಾ ಇದೆ. ಓಕೆನಾ, MCom ಅವು ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕು. ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಇದ್ರೆ ಅದು ಎಂಟ್ರಿ ಮಾಡಿ. ಅದಾದ ತಕ್ಷಣ ಇಲ್ಲಿ ಕೇಳ್ತಾ ಇದೆ ಡೂ ಯು ಹ್ಯಾವ್ ಆಪರೇಟಿಂಗ್ ಅಂಡ್ ವರ್ಕಿಂಗ್ ಕಂಪ್ಯೂಟರ್ ನಾಲೆಜ್. ಕಂಪ್ಯೂಟರ್ ನಾಲೆಜ್ ಇದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ. ಇದರಲ್ಲಿ ನಿಮ್ಮ ಬಳಿ ಯಾವ ಸರ್ಟಿಫಿಕೇಟ್ ಇದೆ ಅಂತ ಕೇಳ್ತಾ ಇದೆ. ಡಿಪ್ಲೊಮಾ ಅಂತ ಕ್ಲಿಕ್ ಮಾಡಿದ್ರ ಕಂಪ್ಯೂಟರ್ ಆಪರೇಷನ್ ಅಥವಾ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದೆ, ಸೆಲೆಕ್ಟ್ ಮಾಡಿ ಕೊಳ್ಳಬಹುದು. ನೆಕ್ಸ್ಟ್ ಇಲ್ಲಿ ಆಪ್ಷನ್ ಇದೆ. ಮತ್ತೇನ್ ಆಪ್ಷನ್ ಇದೆಯಪ್ಪ ಅಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾ ಇದ್ದಾರೆ. ಅದರ್ವೈಸ್ ವರ್ಕಿಂಗ್ ಮಾಡ್ತಾ ಇಲ್ಲ, ಮಾಡಿಲ್ಲ ಅಂದ್ರೆ ನೋ ಅನ್ನ ಮಾಡ್ರಿ, ಮಾಡಂದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ. ಇವೆಲ್ಲ ಆಪ್ಷನ್ ಫಿಲ್ ಮಾಡಬೇಕಾಗುತ್ತದೆ ನಿಮ್ಮ ಬಳಿ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ. ಸರ್ ನಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲಪ್ಪ ಅಂದ್ರೆ ನೋ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ್ರ ಇಲ್ಲಿ ತೆಳಗಡೆ ಎರಡು ಆಪ್ಷನ್ ಇದೆ ಸ್ನೇಹಿತರೆ. ಆರ್ ಯು ಟು ಟೇಕಿಂಗ್ ಅ ಪ್ರೀ ಎಕ್ಸಾಮ್ ಟೆಸ್ಟಿಂಗ್ ಅಂತ ಕೇಳ್ತಾ ಇದೆ, ಆನ್ಲೈನ್ ಮೋಡ್. ಅದ್ರದ ಕೋಚಿಂಗ್ ಟೆಸ್ಟ್ ತೋತಿರಪ್ಪ ಅಂದ್ರೆ ಫ್ರೀ ಆಗಿರುತ್ತೆ, ಇದು ತೆಗೆದುಕೊಳ್ಳಬಹುದು. ಎಸ್ ಅನ್ನ ಕ್ಲಿಕ್ ಮಾಡಿ. ವೆದರ್ ಅಫೆನ್ಸ್ ಲಾ ಇದಕ್ಕಿಂತ ಮುಂಚೆ ನೀವು ಯಾವ್ದನ ಕ್ರಿಮಿನಲ್ ಕೇಸ್ ನಲ್ಲಿ ಅಳವಡಿದ್ರೆ ಇಲ್ಲಿ ಎಸ್ ಅನ್ನ ಕ್ಲಿಕ್ ಮಾಡಿ, ಇಲ್ಲಾದ್ರೆ ನೋ ಅನ್ನ ಕ್ಲಿಕ್ ಮಾಡಿ. ಇಲ್ಲಾದ್ರೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ನಿಮಗೆ ಯಾವ್ಯಾವ ಭಾಷೆ ಮಾತಾಡಲು ಬರುತ್ತೆ. ರೀಡ್ ಬರ್ತಂದ್ರೆ ರೀಡ್ ಸೆಲೆಕ್ಟ್ ಮಾಡಿ, ರೈಟ್ ಸ್ಪೀಕ್ ಈ ಬರುತ್ತಾ. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಬರುತ್ತೆ ಇಂಗ್ಲಿಷ್, ನಿಮಗೆ ರೀಡ್ ರೈಟ್ ಸ್ಪೀಕ್ ಬರುತ್ತಂದ್ರೆ ಬರುತ್ತಂತ ಇಲ್ಲಿ ಟಿಕ್ ಮಾಡಿಕೊಳ್ಳಬಹುದು. ಇಲ್ಲಿ ಇನ್ನೊಂದು ಭಾಷೆ ಬರುತ್ತೆ, ಯಾವ್ದು ಭಾಷೆ ಹಿಂದಿ ಮಾತನಾಡಲು ಬರುತ್ತಾ, ರೀಡ್ ರೈಟ್ ಸ್ಪೀಕ್. ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಒಮ್ಮೆ ಎಲ್ಲಾ ಇನ್ಫಾರ್ಮೇಶನ್ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ವ್ಯಾಲಿಡೇಟ್ ಇನ್ಫಾರ್ಮೇಶನ್ ಅನ್ನ ಕ್ಲಿಕ್ ಮಾಡಬೇಕು ಮತ್ತು ಸೇವ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ನೀವು ಸೇವ್ ಮತ್ತು ವ್ಯಾಲಿಡ್ ಅಂತ ಕ್ಲಿಕ್ ಮಾಡಿದ್ರೆ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂತ. ಸೇವ್ ಅಂಡ್ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಅಂಡ್ ನೆಕ್ಸ್ಟ್ ಬಂದ್ರೆ ಇಲ್ಲಿ ನೀವು ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ನೀವು ಪ್ರಿಫರೆನ್ಸ್ ಅನ್ನ ಕೊಡಬಹುದು ಸ್ನೇಹಿತರೆ. ಯಾವ ಬ್ಯಾಂಕಿಗೆ ಯಾವ್ಯಾವ ಪೋಸ್ಟ್ ಗಳು ಇವೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಮೊದಲಿಗೆ ನಾನು ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ, ಇದ್ರ ಸ್ಕ್ರೀನ್ ಶಾಟ್ ತೆಗೆದುಕೊಂಡಿದ್ರಲ್ವಾ, ಇಲ್ಲಾಂದ್ರೆ ಮತ್ತೊಮ್ಮೆ ತೆಗೆದುಕೊಳ್ಳಿ. ಇದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ನೀವೇನ್ ಮಾಡಬೇಕಾಗುತ್ತಪ್ಪ ಅಂದ್ರೆ ನಲ್ಲಿ ಯಾವ ಬ್ಯಾಂಕ್ ನಲ್ಲಿ ನಿಮ್ಮ ಕಾಸ್ಟ್ ವೈಸ್ ಪೋಸ್ಟ್ ಗಳು ಹೆಚ್ಚಿಗಿದೆ ಅಲ್ವಾ, ಆ ಬ್ಯಾಂಕ್ ಗೆ ನೀವು ಪೋಸ್ಟ್ ಅನ್ನ ಅಲ್ಲಿ ಪ್ರಿಫರೆನ್ಸ್ ಕೊಡಬೇಕು. ಓಕೆನಾ, ಇಲ್ಲಿ ಕೊಟ್ರ ಇಲ್ಲಿ ಒಂದೊಂದು ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಸೇವ್ ವ್ಯಾಲಿಡೇಷನ್ ಮತ್ತೆ ಸೇವ್ ನೆಕ್ಸ್ಟ್ ಈ ತರ ಎಲ್ಲ ಪ್ರಿಫರೆನ್ಸ್ ಅನ್ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿಕೊಂಡ್ರ ಇಲ್ಲಿ ಅಷ್ಟು ಬ್ಯಾಂಕ್ ಗಳು ನೀವು ಪ್ರಿಫರೆನ್ಸ್ ಅನ್ನ ಕೊಡಬೇಕು. ಇಲ್ಲಿ ನಿಮ್ಮ ಪ್ರಿಫರೆನ್ಸ್ ನಿಮಗೆ ಕಾಣುತ್ತೆ. ಸೇವ್ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಸಕ್ಸಸ್ಫುಲಿ ಅಂತ ಬಂತ. ಸೇವ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಮ್ಮೆ ನೀವು ಪ್ರಿವ್ಯೂ ಅನ್ನ ನೋಡಬಹುದು. ನಿಮ್ಮ ಕಂಪ್ಲೀಟ್ ಆಗಿ ನಿಮ್ಮ ಇನ್ಫಾರ್ಮೇಶನ್ ತೋರಿಸ್ತಾ ಇದೆ, ಸಿಗ್ನೇಚರ್ ಕೂಡ ತೋರಿಸ್ತಾ ಇದೆ. ಎಲ್ಲ ಇನ್ಫಾರ್ಮೇಶನ್ ಅನ್ನ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಯಾವುದೇ ಮಿಸ್ಟೇಕ್ ಗಳನ್ನ ಮಾಡಬೇಡಿ. ಯಾಕಂದ್ರೆ ಒಂದ್ಸರಿ ಫೈನಲ್ ಸಬ್ಮಿಟ್ ಆಗಿದ್ರೆ ಯಾವುದೇ ಮಾರ್ಕ್ಸ್ ಕಾರ್ಡ್ ನಲ್ಲಿ ಏನೇ ಎಡಿಟ್ ಆಗುವುದಿಲ್ಲ ಅಂತ ಹೇಳಿದೆ. ಒಮ್ಮೆ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಚೆಕ್ ಮಾಡಿಕೊಂಡ್ರ ಸ್ನೇಹಿತರೆ ನೋಡಬಹುದು. ಎಲ್ಲಾ ಇನ್ಫಾರ್ಮೇಶನ್ ಒಮ್ಮೆ ಚೆಕ್ ಮಾಡಿದ್ರ ಇಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಮತ್ತು ಐ ಕನ್ಫರ್ಮ್ ದ್ಯಾಟ್ ಮೈ ನೇಮ್ ಫೀಲ್ಡ್ ಬೈ ಮೀ ಅಪ್ಲಿಕೇಶನ್ ಕರೆಕ್ಟ್ಲಿ ಮ್ಯಾಚ್ ಅಂತ ತೋರಿಸ್ತಾ ಇದೆ. ID ಪ್ರೂಫ್ ಪ್ರಕಾರ ಕರೆಕ್ಟ್ ಇದೆ ಅಂತ ತೋರಿಸ್ತಾ ಇದೆ. ಸರ್ ನಮ್ಮ ಹೆಸರು ತಪ್ಪಿದೆ, ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಿಗೆ ನಾ ಹೆಸರು ಕೊಡ್ತೀನಪ್ಪ ಅಂದ್ರೆ ಎರಡನೇ ಆಪ್ಷನ್ ಅನ್ನ ಇಲ್ಲಿ ಕೊಡಬಹುದು. ನೆಕ್ಸ್ಟ್ ಕೋಡನ್ನ ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ್ರ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ. ಓಕೆ ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಮತ್ತೆ ಓಕೆ ಫೈನಲ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ.
ಇಲ್ಲಿ ನಿಮಗೆ 3 ಡಾಕ್ಯುಮೆಂಟ್ ಕೇಳ್ತಾ ಇದೆ. ಏನಪ್ಪಾ ಅಂದ್ರೆ ಅಪ್ಲೋಡ್ ಯುವರ್ ಲೆಫ್ಟ್ ಥಂಬ್, ಹ್ಯಾಂಡ್ ರಿಟರ್ನ್ಸ್ ಡಿಕ್ಲರೇಷನ್, SLC ಮಾರ್ಕ್ ಶೀಟ್ ಈಕ್ವಲೆಂಟ್ ಅಂತ ಕೇಳ್ತಾ ಇದೆ. 3 ಆಪ್ಷನ್ ಕ್ಲಿಕ್ ಮಾಡಿದ್ರೆ ಫಸ್ಟ್ ಥಂಬ್ ಅನ್ನ ತೆಗೆದುಕೊಳ್ಳಿ. ಥಂಬ್ ಅಪ್ಲೋಡ್ ಆಯ್ತಾ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಓಕೆ ನ ಕ್ಲಿಕ್ ಮಾಡಿ. ಎಲ್ಲ ಕ್ಲಿಯರ್ ಇದ್ರೆ ಓಕೆ. ನೆಕ್ಸ್ಟ್ ಇಲ್ಲಿ ಬನ್ನಿ, ಎರಡನೇ ಆಪ್ಷನ್ ಇದೆ ಡಿಕ್ಲರೇಷನ್ ನೋಟ್ಸ್ ಅನ್ನ ನೀವು ಟೈಪ್ ಮಾಡಬೇಕು. ಇಲ್ಲಿ ಡಿಕ್ಲರೇಷನ್ ಟೈಪ್ ಮಾಡಿದ್ರ ಅದನ್ನ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಓಕೆ ಮಾಡಿ. ನೆಕ್ಸ್ಟ್ ಆಪ್ಷನ್ ಬರುತ್ತೆ SLC ಮಾಸ್ ಕಾರ್ಡ್ ಅಂತ ಬರುತ್ತೆ. ಇಲ್ಲಿ SLC ಮಾಸ್ ಕಾರ್ಡ್ ಕೂಡ ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡಿಕೊಳ್ಳಿ. ಇಲ್ಲಿ ಪ್ರಿವ್ಯೂ ತೋರಿಸುತ್ತೆ ಸ್ನೇಹಿತರೆ. SLC ಮಾಸ್ ಕಾರ್ಡ್ ನೀವು ಯಾವಾಗಲೂ ಅಪ್ಲೋಡ್ ಮಾಡಬೇಕಾದ್ರೆ PDF ಮಾತ್ರ ಅಪ್ಲೋಡ್ ಮಾಡಬಹುದು. ಅಪ್ಲೋಡ್ ಮಾಡಿಕೊಳ್ಳಿ. ಇಲ್ಲಿ PDF ನ ಪ್ರಿವ್ಯೂ ಕೂಡ ಕಾಣಿಸುತ್ತೆ. ಒಮ್ಮೆ PDF ನ ಪ್ರಿವ್ಯೂ ನೋಡಿ ಓಕೆ ನ ಕ್ಲಿಕ್ ಮಾಡಿ. ಎಲ್ಲ ಕರೆಕ್ಟ್ ಇದೆನಾ? ಇಲ್ಲಿ ಡಿಕ್ಲೇರೇಷನ್ ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಬೇಕು. ಓಕೆ ಮಾಡಿದ್ರ ಇಲ್ಲಿ ಮೊಬೈಲ್ ನಂಬರ್ ಬರುತ್ತೆ. ಸೈನ್ ಇನ್ ಮಾಡೋಕ್ಕೋಸ್ಕರ ಇಲ್ಲಿ ಆಪ್ಷನ್ ಬರುತ್ತೆ ಡಿಜಿ ಲಾಕರ್. ಇಲ್ಲಿ ಮೊಬೈಲ್ ನಂಬರ್ ಮೂಲಕನೂ ಡಿಜಿ ಲಾಕರ್ ಅನ್ನ ಸೈನ್ ಇನ್ ಮಾಡಿಕೊಳ್ಳಬಹುದು, ಅಥವಾ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಇದ್ರೆ ಅದ್ರ ಮೂಲಕ ಮಾಡಬಹುದು. ಅದರ ಯೂಸರ್ ಐಡಿ ಬೇಕಾದ್ರೆ ಅದರ ಯೂಸರ್ ಐಡಿನ ಮಾಡಬಹುದು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ಪಾಸ್ವರ್ಡ್ ಅನ್ನ ಹಾಕಿ ಸೈನ್ ಇನ್ ಅಂತ ಮಾಡಿ. ಸ್ನೇಹಿತರೆ ಇಲ್ಲಿ ನಿಮ್ಮ ಐಡಿ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಸೈನ್ ಇನ್ ಅನ್ನ ಮಾಡಿಕೊಳ್ಳಿ. ಸೈನ್ ಇನ್ ಅನ್ನ ಮಾಡಿಕೊಂಡ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಅನ್ನ ಹೋಗುತ್ತೆ. ಆ OTP ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತದೆ. OTP ಎಂಟ್ರಿ ಮಾಡಿದ್ರೆ ಸೈನ್ ಇನ್ ಅಂತ ಮಾಡಿದ್ರೆ ಇವೆಲ್ಲ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲವ್ ಅಂತ ಮಾಡಿ. ಈಗ ನೀವು ನೋಡಬಹುದು ಇಲ್ಲಿ ವೆರಿಫಿಕೇಶನ್ ನಮ್ದು ತೋರಿಸ್ತಾ ಇದೆ. ಪ್ರಿವ್ಯೂ ಡೀಟೇಲ್ಸ್ ಡಿಜಿ ಲಾಕರ್ ಅಂತ ತೋರಿಸ್ತಾ ಇದೆ. ಎಲ್ಲ ಕರೆಕ್ಟ್ ಆಗಿದೆ ಸ್ನೇಹಿತರೆ. ಇದು ಅಕ್ಸೆಪ್ಟ್ ಅನ್ನ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಅನ್ನ ಎಂಟ್ರಿ ಮಾಡಿ ಇಲ್ಲಿ ನೀವು ನೋಡಬಹುದು ಸೇವ್ ಅಂಡ್ ನೆಕ್ಸ್ಟ್ ಅಂತ ಬರುತ್ತೆ. ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಅಕ್ನಾಲೇಜ್ಮೆಂಟ್ ಅಂಡ್ ಪ್ರೊಸೀಡ್ ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಸಕ್ಸಸ್ಫುಲ್ ಆಗಿ ಪ್ರೊಸೀಡ್ ಆಗುತ್ತೆ. ಅದಾದ ತಕ್ಷಣ ಕೋಡ್ ಅನ್ನ ಎಂಟ್ರಿ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸ್ನೇಹಿತರೆ ನೋಡಬಹುದು ಇಲ್ಲಿ ನಿಮಗೆ ನಿಮ್ಮ ಪೇಮೆಂಟ್ ನೀವು ಕಟ್ಟಬೇಕನ್ನೋದನ್ನ ತೋರಿಸ್ತಾ ಇದೆ. ಇದನ್ನ ನೀವು ಇಲ್ಲಿ ನಿಮ್ಮ ಕ್ಯಾಪ್ಚರ್ ಕೋಡ್ ಅನ್ನ ಎಂಟ್ರಿ ಮಾಡಿ. ಇಲ್ಲಿ ನೋಡಬಹುದು ಎರಡು ಆಪ್ಷನ್ ಇದೆ. ಇಲ್ಲಿ ಬಿಲ್ ಡೆಸ್ಕ್ ಮತ್ತು ನಿಮ್ಮ ಪೇಮೆಂಟ್ ಮೋಡ್ ನ ಆಪ್ಷನ್ ಇದೆ. ಯಾವುದೇ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಓಕೆ ನ ಕ್ಲಿಕ್ ಮಾಡಿ. ಓಕೆ ನ ಕ್ಲಿಕ್ ಮಾಡಿದ್ರೆ ಇದು ಪ್ರಿವ್ಯೂ ಆಗುತ್ತೆ. ಇಲ್ಲಿ ಲೋಡ್ ಹೆಚ್ಚಿಗೆ ಮಾಡಬಾರ್ದು ಸ್ನೇಹಿತರೆ. ನಿಮಗೆ UPI ಆಪ್ಷನ್ ಕೂಡ ತೋರಿಸುತ್ತೆ. ಸ್ಕ್ಯಾನರ್ ಕೂಡ ಇದೆ, ನೆಟ್ ಬ್ಯಾಂಕಿಂಗ್ ಇದೆ, ಎಲ್ಲ ಆಪ್ಷನ್ ಗಳಿವೆ. ಇದರಲ್ಲಿ ಎಲ್ಲ ಆಪ್ಷನ್ಸ್ ಗಳಲ್ಲಿ ಯಾವುದೇ ಬೇಕಾದ್ರೆ ನೀವು ಮಾಡಬಹುದು. ನಾನು ಬೆಸ್ಟ್ ಹೇಳ್ತೀನಿ ಸ್ಕ್ಯಾನರ್ ಮೂಲಕ ಸ್ಕ್ಯಾನ್ ಮಾಡಿ 1 ಸೆಕೆಂಡ್ ನಲ್ಲಿ ಪೇಮೆಂಟ್ ಸಕ್ಸಸ್ಫುಲಿ ಆಗುತ್ತೆ. ಈಗ ನೀವು ನೋಡಬಹುದು ನಮ್ಮ ಪೇಮೆಂಟ್ ಸಕ್ಸಸ್ಫುಲಿ ಆಗಿದೆ. ಇದು ರಿಸಿಪ್ಟ್ ಬೇಕಾದ್ರೆ ನೀವು ಒಂದು ಪ್ರಿಂಟ್ ಅನ್ನ ತೆಗೆದುಕೊಂಡು ಕೊಳ್ಳಬೇಕು ಸ್ನೇಹಿತರೆ. ಯಾಕಂದ್ರೆ ಇದು ಫ್ಯೂಚರ್ ರೆಫರೆನ್ಸ್ ಗೆ ಜಾಬ್ ಯಾವಾಗ ಬರುತ್ತಲ್ವಾ ಅವಾಗ ಕೇಳ್ತಾರೆ. ಸೇವ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಇಲ್ಲಿ ಬಂತ ಕ್ಲಿಕ್ ಮಾಡಿ ಲಾಗಿನ್ ಮತ್ತೊಮ್ಮೆ ಲಾಗಿನ್ ಮಾಡಬೇಕು ಸ್ನೇಹಿತರೆ ಒಮ್ಮೆ ನೀವು ನೋಡಿಕೊಳ್ಳಬಹುದು. ನಿಮ್ಮ ಅಪ್ಲಿಕೇಶನ್ ಒಂದ್ಸಲಿ ಸಕ್ಸಸ್ಫುಲಿ ಆಗಿದ್ರೆ ಇಲ್ಲಿ ನಿಮ್ಮ ಇನ್ಫಾರ್ಮೇಶನ್ ತೋರಿಸುತ್ತೆ. ಕಂಪ್ಲೀಟ್ ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಬೇಕು ಪ್ರಿಂಟ್ ಅಪ್ಲಿಕೇಶನ್ ಅಂತ. ಪೇಮೆಂಟ್ ಆದ ತಕ್ಷಣ ಫೈನಲ್ ಅಪ್ಲಿಕೇಶನ್ ಅನ್ನ ಪ್ರಿಂಟ್ ಮಾಡಿಕೊಳ್ಳಿ. ಮತ್ತು ಇದು ಅಪ್ಲಿಕೇಶನ್ ನಿಮ್ಮ ಫ್ಯೂಚರ್ ರೆಫರೆನ್ಸ್ ಗೋಸ್ಕರ ಸೇವ್ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಇಲ್ಲಿ ಕರೆಕ್ಟ್ ಆಗಿ ನಿಮ್ಮ ಎಲ್ಲ ಅಪ್ಲಿಕೇಶನ್ ಅನ್ನ ಸೇವ್ ಮಾಡಿಕೊಂಡು ಇಟ್ಟುಕೊಳ್ಳಬಿಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾ ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಆಲ್ ದ ಬೆಸ್ಟ್ ಫಾರ್ ನಿಮ್ ಬ್ಯಾಂಕಿಂಗ್ ಜಾಬ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.